ಈ ಪ್ಲೇಸು ನಮ್ಗೊಂಥರ ಲಕ್ಕು. ನಮ್ಮ ಮಾರ್ನಿಂಗ್ ಶೋ ಇಲ್ಲಿಂದ ಶುರು ಆದ್ರೆ ನಮ್ಮ ದಿನಚರಿ ತುಂಬಾ ಚೆನ್ನಾಗಿರುತ್ತೆ. ಮಗ ಆಂಟಿ ಕಮ್ಮಿಂಗು. ಹಾಕೋ ಮತ್ತೆ ಓಡಿ ಮತ್ತೆ ತಗ. ವಾಟ್ ಎ ಶಾಟ್, ಸ್ಟ್ರೈಟ್ ಟು ಆಂಟಿ. ಬನ್ರೋ, ಬಾಲ್ ಕಳ್ದೋಯ್ತು, ಹುಡ್ಕಾನ. ಬನ್ನಿ ಬನ್ನಿ ಬನ್ನಿ. ಮಗ, ಅವಳ ಬೆನ್ನಿಗೆ ಆ ಬ್ಲೌಸ್ ಸಾಲ್ತಿಲ್ವೋ, ಆ ಬ್ಲೌಸ್ಗೆ ಬೆನ್ ಸಾಲ್ತಿಲ್ವೋ, ಒಂದು ಗೊತ್ತಾಗ್ತಿಲ್ಲ ಕಣೋ. ಯಾರಾನ ಕಲೆ ತಲೆ ಇರೋ ಸಿನಿಮಾ ಡೈರೆಕ್ಟ್ರು ಅವ್ಳ ಬೆನ್ನು ನೋಡಿದ್ರೆ ಸಿನಿಮಾ ಪೋಸ್ಟ್ ಅಂಟಿಸಿ ಒಳ್ಳೆ ಪಬ್ಲಿಸಿಟಿ ಮಾಡ್ಕೊಂತಿದ್ದ. ಆದ್ರೂ ಬಾಡಿ ತುಂಬಾ ಫ್ಯಾಟ್ ಕಣ. ಲೋ, ಅವ್ಳ ಬ್ಲೌಸ್ ಯಾರ ಹಾಕೊಳ್ಳಿ, ಬಿಕ್ನಿ ಯಾರ ಹಾಕೊಳ್ಳಿ, ನಿಮ್ಗೇನ್ರೋ? ಬಂದಿರೋದೇ ನೋಡೋದಕ್ಕಂತೆ, ಅದ್ರಲ್ಲಿ ಬೇರೆ ಪತ್ನಿ ವ್ರತ ನಾನ. ಸರಿ ಬಾರಪ್ಪ ಮಗ. ನಡಿಯೋ. ಆಂಟಿ, ಬಾಲ್ ಏನಾರ ಈ ಕಡೆ ಬಂತ? ಇಲ್ಲ, ಬರ್ಲಿಲ್ವಾ? ಓಹೋ, ಈ 7 ಚುಕ್ಕಿಯಲ್ಲಿ ಯಾವ ತರ ರಂಗೋಲಿ ಬಿಡ್ತೀರಾ? ಆಂಟಿ, ಜಸ್ಟ್ ಈಗ ತಾನೇ ಸ್ನಾನ ಮಾಡಿದೀರಾ ಅನ್ಸುತ್ತೆ. ಸೋಪಿನ ಸ್ಮೆಲ್ಲು ಗಮ್ ಅಂತ ಐತೆ. ಹಲೋ, ಎಷ್ಟು ಚೆನ್ನಾಗಿ ಬಿಡ್ತೀಯ ರಂಗೋಲಿನ. ಸೂಪರ್ ಚಿನ್ನ. ನಾನು ಬಿಡು ಬಿಡು. ಥ್ಯಾಂಕ್ ಯು. ಯಾರ ಮನೆ ಕೆಲಸ ಮಗ. ಲೈ, ನಾನು ಹಾಲ್ ತಗೊಂಬರೋ ಗ್ಯಾಪ್ನಲ್ಲಿ ನನ್ನ ಮನೆನೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆಯಲ್ಲೋ. ಏಯ್, ಯಾರು ನೀವು? ಬಾಲ್ ಕಳ್ದೋಗಿತ್ತು, ಹುಡುಕ್ತಾ ಇದ್ದೀವಿ. ಬಾಲ? ನನ್ನ ಹೆಂಡತಿ ಮನೆಯಿಂದ ಹೊರಗಡೆ ಬಂದ ತಕ್ಷಣನೇ ನಿಮ್ಗಳ ಬಾಲ್ ಕಳೆದೋಗ್ಬಿಡ್ಬೇಕಾ? ಅಲ್ಲ, ಅಕಸ್ಮಾತ್ ಆ ಬಾಲ್ಗೇನಾದ್ರೂ ಮಾಟ ಗೀಟ ಮಾಡಿಸ್ಬಿಟ್ಟಿದ್ದೀರಾ? ನಮ್ಮನೆ ಹತ್ರನೇ ಬಾಲ್ ಕಳೆದೋಗ್ಬಿಡ್ಬೇಕು ಅಂತ? ಲೈ, ನೀನು ಬಾಯಿ ಮುಚ್ಕೊಳ್ಳೋ, ನೀನೇನೋ ಹಂಗೆ ಬಾಯಿ ತಕೊಂಡಿದೀಯಾ? ಲೋ ಅಪ್ಪ, ನೀವು ಬಾಲೇ ಹುಡುಕ್ತಾ ಇದ್ದೀರೋ? ಇನ್ನೇನು ಹುಡುಕ್ತಾ ಇದ್ದೀರೋ? ಊರಲ್ಲಿರೋ ಗಂಡಸರಿಗೆಲ್ಲ ನನ್ನ ಹೆಂಡತಿ ಬ್ಯಾಕ್ಲೆಸ್ ಜಾಕೆಟ್ ಮೇಲೆ ಕಣ್ಣು. ಎಲ್ರೂ ಬ್ಯೂಟಿನ ಬಯಸ್ತೀವಿ. ಈ ಬ್ಯೂಟಿ ಆಗಿರೋ ಹೆಂಡತಿನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಏಯ್, ನಡಿಯೋ ಮನೆ ಒಳಗಡೆ ಫಸ್ಟು. ಅಯ್ಯೋ ಇರಿ, ಹುಡುಗರಿಗೆ ರಂಗೋಲಿ ಬಿಡೋದನ್ನ ಹೇಳ್ಕೊಡ್ತಿದ್ದೀನಿ. ಏಯ್, ಫುಟ್ಬಾಲ್ ನೋಡಿದ್ಯಾ? ಒದ್ದೆ ಅಂದ್ರೆ ಗೋಡೆ ಕಚ್ಕೊಂಡ್ಬಿಡ್ಬೇಕು. ನಡಿಯೋ ಒಳಗಡೆ. ಅಯ್ಯೋ, ನಿನ್ ಕಾಲು ಕೋಬ್ರಾ ಸ್ನೇಕ್ ಕಡಿಯಾ. ಆಂಟಿ, ಮಗ ಬಾಲ್ ಸಿಕ್ತು. ಅಂಕಲ್, ಬಾಲ್ ಸಿಕ್ತು. ಹೌದಾ ಅಂಕಲ್? ಈ ಬಾಲು ನೆಪ ಅಂತ ನನಗೆ ಗೊತ್ತು. ಅವಸಕ ಮಗ. ಹತ್ತಿನಿರು. ಅವಸಕು. ಅಲ್ಲೋ, ನಮಗ್ ಸ್ವಾತಂತ್ರ್ಯ ಬಂದು 66 ವರ್ಷ ಆದ್ರೂನು ನೀವಿನ್ನೂ 1930 ಇದ್ರಲ್ಲ. ನಿಮ್ ಹೆಂಡತಿನ ಮನೆ ಒಳಗಡೆ ಕೂಡಾಕಿ ಶೋಷಣೆ ಮಾಡ್ತಾರೋ ವಿಷಯ ಏನಾದ್ರು ಮಹಿಳಾ ಆಯೋಗ ಗೊತ್ತಾದ್ರೆ ನ್ಯೂಸ್ ಚಾನೆಲ್ಸ್ ಎಲ್ಲ ಕರ್ಕೊಂಡ್ಬಂದ್ಬಿಟ್ಟು ಗುಮ್ತಾರಮ್ಮ. ಗಾಡಿ ಇರ್ರಿ, ಫೋನ್ ಮಾಡ್ತೀವಿ. ಮುಚ್ಕೊಂಡಿರ ಕಂಡಿದಿಲ್ಲ. ಏನ್ರ ಗೊತ್ತ ಅವಳ ಬಗ್ಗೆ ನಿಮ್ಗೆ? ಅವಳು ಚಮೇಲಿ ಕಂಡ್ರ ಬಿಟ್ರೆ ಪಾರ್ವಳ ಹತ್ರ ಕಣ್ಣಿಗೆ ಕಾಣಲ್ಲ, ಪೋಟ್ ಆಗ್ಬಿಡ್ತಾಳೆ. ಆಮೇಲೆ ನಾನು ತಾಳ ಹೊಡ್ಕೊಂಡು ತಂಬೂರಿ ಮಿಟ್ಕೊಂಡು ಜಪ ಮಾಡ್ಕೊಂಡಿರ್ಲೇನಪ್ಪ. ಆಂಟಿ ತುಂಬಾ ಡರ್ಟಿ. ಅಂಕಲ್ ಎರ್ರ ಬಿರಿ ಕಚ್ತಾವನೆ, ನಡೀರೋ ಎಸ್ಕೇಪ್ ಆಗ್ರೋ. ತೋಲಗ್ರೋ ನಾಯಿಗಳ. ದೇಶಕ್ಕೆ ನಿರುದ್ಯೋಗ ಒಂದು ಸಮಸ್ಯೆ, ಅದು ತೆರೆ ಮುಂದೆ. ಆದ್ರೆ ತೆರೆ ಹಿಂದೆ ತುಂಬಾ ಉದ್ಯೋಗಗಳಿದೆ. ಬಟ್ ಉದ್ಯೋಗಿಗಳ ಕೊರತೆ ಇದೆ. ನಮ್ಗೆ ಕೆಲಸ ಮಾಡಕ್ಕೇನು ಇಷ್ಟ ಇರಲಿಲ್ಲ, ಆದ್ರೂ ಮನೆಯವ್ರ ಒತ್ತಾಯಕ್ಕೆ ಜೊತೆಗೆ ನಾವು ನಿರುದ್ಯೋಗಿಗಳು ಅಂತ ತೋರ್ಸ್ಕೊಳ್ಳೋಕೆ ಅವಾಗ ಜಾಬ್ ಸರ್ಚ್ ಮಾಡಕ್ ಹೋಗ್ತಿದ್ವಿ. ಇದಕ್ ಮುಂಚೆ ಎಲ್ಲಿ ಕೆಲಸ ಮಾಡಿದ್ರಿ? ಎಕ್ಸ್ಪೀರಿಯನ್ಸ್ ಇದೆಯಾ? ಅನುಭವ ಇದೆಯಾ? ಈ ಗಾರ್ಮೆಂಟ್ಸ್ ಇಂದ ಹಿಡಿದು ಗೌರ್ಮೆಂಟ್ ವರ್ಗೂ ಎಲ್ಲೋದ್ರೂ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ರು. ನಾವು ಫ್ರೆಶ್ ಆಗೇ ಇರಬೇಕು ಅಂತ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋ ಗೋಜ್ಗೆ ಹೋಗ್ಲಿಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಯಸ್, ಕಮ್ ಇನ್. ಹಾಯ್ ಸರ್. ಯಾ, ಕೂತ್ಕೊಳ್ಳಿ. ಸರ್, ನನ್ನ ರೆಸ್ಯೂಮ್. ಯಾ, ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. 10,000 ಬೇಸಿಕ್ ಸ್ಯಾಲ್ರಿ. ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡ್ತೀನಿ. ಆಯ್ತು ಸರ್. ಸರ್, ನನ್ನ ಮೊಬೈಲಲ್ಲಿ ಕರೆನ್ಸಿ ಕಡಿಮೆ ಇದೆ. ಓಕೆ. ಮನೆಯವ್ರಿಗೆ ಫೋನ್ ಮಾಡಿ ಕೆಲಸದ ಬಗ್ಗೆ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ ಸರ್. ಶೋರ್, ಟೇಕ್ ಇಟ್. ಥ್ಯಾಂಕ್ ಯು ಸರ್. ಹಲೋ. ಮಗ, ಕೆಲಸ ಸಿಕ್ತವು. 10,000 ಸಂಬಳ. ಲೋ ಜಾನ್, ನಾವು ಕೆಲಸನೇ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾ ಇದೀವಿ. ನೀನ್ ಕೆಲಸ ಮಾಡಿನೂ ಇಷ್ಟೇನಾ? ಕೆಲಸ ಎಲ್ಲ ಏನು ಬೇಡ, ಬರಲ್ಲ.
ಬಾಸು ಆಫೀಸ್ ತುಂಬಾ ದೇವ್ರ ಫೋಟೋ ಇಟ್ಕೊಂಡು ಒಳ್ಳೆಯವನ್ ತರ ಕಾಣಿಸ್ತಾನೆ. ಕಿರಿಕ್ ಮಾಡ್ಕೊಂಬತ್ತೀನಿ ನೀರಪ್ಪ. ಏನ್ ಸರ್ ಆಫೀಸ್ ಎಲ್ಲ ಹುಡ್ಕಾಡಿದ್ರು ಒಬ್ರು ಲೇಡೀಸ್ ಕಾಣಿಸ್ಲಿಲ್ಲ. ಗಂಡಸ್ರ ಜೊತೆ ಕೆಲಸ ಮಾಡೋದು ಹೆಣ್ಣಿಲ್ದಿರೋ ಜಾಗದಲ್ಲಿ ನಗುನೂ ಇರಲ್ಲ ಮಗುನೂ ಆಗಲ್ಲ. ನಾನ್ ಕೆಲಸ ಮಾಡಲ್ಲ ಸರ್. ಗೆಟ್ ಔಟ್ ಫ್ರಮ್ ಹಿಯರ್. ಥ್ಯಾಂಕ್ ಯು ಸರ್. ಬಂದಿದ್ಕು ಲಾಸ್ ಇಲ್ಲ. ಬಾಸ್ ಮೊಬೈಲ್ ದೆಬ್ದೆ. ಹೂವಲ್ಲಕ್ಕಿ ಹೂವಲ್ಲಕ್ಕಿ ಕಾಂಚನ ಮೀನಾ ಮೀನಾ ಡಾಮ್ ಡುಸ್ ಬುಸ್ ಕೊಯ್ ಕ್ವಾರ್ಟರ್ ಬಾಂಬೆ ಎಲ್ಲೋ ಎಲ್ಲೋ ಡರ್ಟಿ ಫೆಲೋ. ಏಯ್ ಲಾಕ್ ಆಗಿದ್ಯೇನೋ ಮೇವುನಾ. ಎತ್ತ ಮಗ. ನಮಗೆ ಚಿನ್ನದ ಅಂಗಡಿ ಸೇಟು, ಸ್ಕ್ರಾಪ್ ಅಂಗಡಿ ಸಾಹೇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸು. ನಾವೊಬ್ರಿಗೆ ಪಟಾಕಿ ಇಟ್ರೆ ಭಗವಂತ ನಮಗ್ ಬಾಂಬೆ ಇಟ್ಬಿಟ್ಟ. ಅಲ್ಲಲ್ಲ ಪಾಪು ಎಷ್ಟು ಮುದ್ದಾಗಿದೆ ಅಲ್ಲ. ಹೌದೌದೌದು. ಇವಳಿಂದ ಫ್ಯೂಚರ್ ಅಲ್ಲಿ ಎಷ್ಟು ಜನ ಗಂಡ್ ಮಕ್ಳು ಹಾಳಾಗ್ಬೇಕು. ತಗೋ ಚಾಕ್ಲೇಟ್. ಎಲ್ರೂ ಬದುಕಕ್ಕೆ ಏನೇನೋ ಕೆಲಸ ಮಾಡ್ತಾರೆ. ನಮಗ್ ಟೈಮ್ ಪಾಸ್ ಮಾಡೋದೇ ಒಂದು ಕೆಲಸ. ಮಗ ಸಿಗರೇಟ್ಗೂ ಕಾಸಿಲ್ಲ ಕಣ. ಒಂದು ಫೇಕ್ ಅಡ್ರೆಸ್ ರೆಡಿ ಮಾಡಿ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋಣ. ಇವಾಗ ಏನು ಮ್ಯಾಮ್ ಬ್ಯಾಂಕ್ಲೆಲ್ಲ ಕಾಂಪಿಟೇಷನಲ್ಲಿ ಕ್ಯೂ ನಿಂತ್ಕೊಂಡು ಲೋನ್ ಕೊಡ್ತವೆ. ಇರೋವರೆಗೂ ಉಜ್ಕೊಂಡು ಮಜಾ ಮಾಡೋಣ. ಸೂಪರ್ ಐಡಿಯಾ. ಮಗ ಈ ಕಡೆ ಡೌಟ್, ಲವ್ ಮಾಡೋದ್ರಲ್ಲಿ ಹುಡುಗರು ಗ್ರೇಟಾ ಹುಡುಗಿರ್ ಗ್ರೇಟಾ? ಯಾಕಪ್ಪ ಈ ಡೌಟು? ಸುಮ್ನೆ ಸಮೀಕ್ಷೆ ಮಾಡೋಣ ಅಂತ. ಲೋ ಮಗ, ಹಿಸ್ಟ್ರಿ ಬಯಾಲಜಿ ಜುವಾಲಜಿ ಎಲ್ಲ ತಿರುಚಿ ಮಡ್ಚಿದ್ರು ಹುಡುಗ್ರೆ ಕಣ ಗ್ರೇಟು. ಅದೆಂಗೆ? ಲವ್ ಡಾರ್ಲಿಂಗ್ಗಳ ಹೆಸರಲ್ಲೇ ನೆನಪಲ್ಲೇ ಅಲ್ವೇನ್ಲ ಡಿಯರ್ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಸಿ ಅದಕ್ಕೆ ತಾಜ್ ಮಹಲ್ ಗೀಜ್ ಮಹಲ್ ಅಂತ ಹೆಸರಿಟ್ಟು ವರ್ಲ್ಡ್ ವೈಡ್ ಫೇಮಸ್ ಮಾಡಿರೋದು. ಮಗ ಇನ್ನೊಂದು ಡೌಟ್. ಸುತ್ತು ಹುಡುಗಿರು ನಕ್ರೆ ಸಕ್ಕರೆ ಹೋಲಿಸ್ತಾರೆ. ಹುಡುಗಿರು ಸವಾಸ ಮಾಡಿದ್ರೆ ಶುಗರ್ ಬರ್ಬೇಕು. ಏಡ್ಸ್ ಯಾಕೆ ಬರ್ತದೆ?